ಕನಕಪುರ ಇಂದಿನ ರಾಮನಗರ ಜಿಲ್ಲೆ ಹೆಗ್ಗನೂರು ಗ್ರಾಮದಲ್ಲಿ ಜುಲೈ 10, 2022ರಂದು ಸಮಾಜ ಸೇವಕ ಎಂ.ಇ. ಶಿವಕುಮಾರ್ ಹಾಗೂ ಶಿಕ್ಷಕರಾದ ರಾಜೇಶ್ ರವರು ತಮ್ಮ ತಂದೆಯ ನೆನಪಿನರ್ಥವಾಗಿ ಅಂದಿನ ಸಂಸದರಾದ ಡಿ.ಕೆ. ಸುರೇಶ್ ರವರಿಂದ ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ನನ್ನು ಸ್ಥಾಪನೆ ಮಾಡಿಸಿ ಅಂದಿನಿಂದ ನಿರಂತರವಾಗಿ ಇಂದಿನವರೆಗೆ ಸಂಸ್ಥೆಯ ಮೂಲಕ ತಾವು ಗಳಿಸಿದ ಸಂಪತ್ತನ್ನು ಸಮಾಜದ ಒಳಿತಿಗಾಗಿ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ ವತಿಯಿಂದ ಪ್ರಥಮವಾಗಿ ಉಯ್ಯಂಬಳ್ಳಿ ಗ್ರಾಮದ ಸಮುದಾಯದ ಹಿರಿಯ ಮುಖಂಡರಿಗೆ ಗೌರವಾರ್ಥವಾಗಿ ಅವರನ್ನು ಗುರುತಿಸಿ ಸನ್ಮಾನಿಸಿತು. ಇಲ್ಲಿಯವರೆಗೆ ನೂರಾರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕವನ್ನು ಭರಿಸುತ್ತಾ ವಿಶ್ವವಿದ್ಯಾಲಯಗಳಲ್ಲಿ ಸೀಟುಗಳನ್ನು ಕಲ್ಪಿಸಿ ಆ ಮೂಲಕ ಅವರಿಗೆ ಕೆಲಸವನ್ನು ಸಹ ಕೊಡಿಸುತ್ತಾ ಬಂದಿದೆ. ಹಾಗೆಯೇ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸಿ ಗಿಡಗಳನ್ನು ಸಹ ವಿತರಿಸುತ್ತಾ ಬಂದಿದೆ. ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ ವತಿಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳ ವಿತರಣೆಯನ್ನು ಸಹ ಮಾಡುತ್ತಾ ಬಂದಿದೆ ಎಂದು ಹಾಗೆಯೇ ಹೆಗ್ಗನೂರು ಪ್ರಾಥಮಿಕ ಸರ್ಕಾರಿ ಶಾಲಾ ಮಕ್ಕಳ ಬೋಧನೆಗೆ ಅನುಕೂಲವಾಗಲೆಂದು ಸ್ಮಾರ್ಟ್ ಟಿವಿಯನ್ನು ವಿತರಿಸಲಾಗಿದೆ. ಇಲ್ಲಿಯವರೆಗೆ ನೂರಾರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕವನ್ನು ಭರಿಸಲಾಗಿದೆ. ಗ್ರಾಮೀಣ ಭಾಗದ ಬಡ ಕುಟುಂಬಗಳು ಅನಾರೋಗ್ಯಕ್ಕೆ ಒಳಗಾಗಿ ಚಿಕಿತ್ಸಾ ವೆಚ್ಚವನ್ನು ಭರಿಸಲಾಗದ ಸಂದರ್ಭದಲ್ಲಿ ಅಂತಹವರಿಗೆ ಚಿಕಿತ್ಸೆ ಕೊಡಿಸಿ ಶಸ್ತ್ರಚಿಕಿತ್ಸೆಯನ್ನು ಸಹ ಮಾಡಿಸುವ ಮೂಲಕ ನಮ್ಮ ಸಂಸ್ಥೆಯು ಬಡವರ ಬೆನ್ನೆಲುಬಾಗಿ ಕೆಲಸ ಮಾಡುತ್ತಿದೆ. ಕನಕಪುರ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಅಗತ್ಯವಾದ ಕಿಟ್ ವಿತರಣೆಯನ್ನು ಮಾಡಲಾಗಿದೆ. ನಾಡಿನ ಜಾನಪದ ಕಲೆಗಳ ಉಳಿವಿಗಾಗಿ ಮೂಲ ಜಾನಪದ ಕಲೆಯನ್ನು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಕಲಾವಿದರಿಗೆ ಧನಸಹಾಯವನ್ನು ಇತ್ತೀಚೆಗೆ ನಡೆದ ಒಳ ಮೀಸಲಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಕನಕಪುರ ತಾಲೂಕಿನಲ್ಲಿ ಜಾಗೃತಿ ಮೂಡಿಸಲು ಸ್ವಯಂ ಸೇವಕರ ಮೂಲಕ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡಿತ್ತು ಎಂದು ತಿಳಿಸಿದರು. ಗುರುಪೂರ್ಣಿಮೆಯ ಅಂಗವಾಗಿ ನಿವೃತ್ತ ಶಿಕ್ಷಕರಿಗೆ ಹಾಗೂ ದೇಶ ಕಾಯುವ ನಿವೃತ್ತ ಯೋಧರನ್ನು ಗುರುತಿಸಿ ಗೌರವ ಸಮರ್ಪಣೆಯನ್ನು ಈ ದಿನ ಮಾಡಲಾಗುತ್ತಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು. ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಅರಿವು ಮೂಡಿಸುವುದು, ಸಲಹೆ ಸೂಚನೆಯನ್ನು ನೀಡುವುದರ ಜೊತೆಗೆ ಸಹಕಾರ ನೀಡುತ್ತಾ ಬಂದಿರುವುದರ ಜೊತೆಗೆ ಮಾನವ ಬಂಧುತ್ವದ ಸಮಾಜ ನಿರ್ಮಾಣ ಮಾಡುವುದು ನಮ್ಮ ಗುರಿಯಾಗಿದೆ ಎಂದು ಶಿವಕುಮಾರ್ ಅವರು ತಮ್ಮ ಸಂಸ್ಥೆಯ ಧ್ಯೇಯೋದ್ದೇಶವನ್ನು ಈ ಸಂದರ್ಭದಲ್ಲಿ ತಿಳಿಸಿದರು. ಈ ಸಮಾರಂಭದಲ್ಲಿ ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂ.ಡಿ. ವಿಜಯದೇವ್, ಕಾಂಗ್ರೆಸ್ ಮುಖಂಡರಾದ ಏಳಗಳ್ಳಿ ರವಿ, ಡೆವಲಪರ್ಸ್ ಎಸ್.ಎಲ್.ವಿ. ನಾಗರಾಜು, ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ನ ಗೌರವಾಧ್ಯಕ್ಷರಾದ ಚಿಕ್ಕಪೆಟ್ಟಯ್ಯ, ಸಂಸ್ಥಾಪಕ ಅಧ್ಯಕ್ಷರಾದ ರಮೇಶ್, ಸಂಸ್ಥಾಪನಾ ಕಾರ್ಯದರ್ಶಿ ಶಿವಕುಮಾರ್, ಬೆಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದ ದಂಡಿಕೆರೆ ನಾಗರಾಜು ಹಾಗೂ ಎನ್ಎಸ್ಎಸ್ ಘಟಕದ ನೋಡಲ್ ಅಧಿಕಾರಿ ಡಾಕ್ಟರ್ ಕೃಷ್ಣಮೂರ್ತಿ, ಹುಳಿಮಾವು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಪಾರ್ವತಮ್ಮ, ರಾಮನಗರ ಜಿಲ್ಲೆಯ SC/ST ಘಟಕದ ಸಮನ್ವಯ ಅಧ್ಯಕ್ಷರಾದ ಜಯಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.
ಬಂಧುಗಳೇ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಯಗ್ನೂರು ದೊಡ್ಡಿ ಗ್ರಾಮದಲ್ಲಿ ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ ಸ್ಥಾಪಿಸಲಾಯಿತು. ಅಂದಿನ ಲೋಕಸಭಾ ಸದಸ್ಯರಾದ ಶ್ರೀಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಸಾಹೇಬರಿಂದ ದಿನಾಂಕ 10/7/2022 ಉದ್ಘಾಟನೆಗೊಂಡ ಈ ಸಂಸ್ಥೆಯು ನಿರಂತರವಾಗಿ ಲೋಕೋಪಯೋಗದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಿ 4 ವರ್ಷಗಳ ಸೇವೆ ಮಾಡುತ್ತಾ ಬಂದಿದೆ. ಮಾನವೀಯತೆಯ ಸೇವೆಯೇ ಪರಮೋಚ್ಚ ಗುರಿಯಾಗಿಕೊಂಡು ಸೇವೆ ಮಾಡುತ್ತಿರುವ ಶ್ರೀ ನಾಗಯ್ಯ ಜ್ಞಾನವೃಕ್ಷ ಫೌಂಡೇಶನ್ ಮತ್ತು ಹಲವಾರು ಸೇವಾ ಕಾರ್ಯಗಳನ್ನು ಕಳೆದ 4 ವರ್ಷಗಳಲ್ಲಿ ಮಾಡಿರುತ್ತದೆ. ಅವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಮೊದಲನೇದಾಗಿ, ಉಯ್ಯಂಬಳ್ಳಿ ಹೋಬಳಿಯ ಗ್ರಾಮಗಳಲ್ಲಿರುವ ಹಿರಿಯ ಸಮುದಾಯದ ಮುಖಂಡರಿಗೆ ಗುರುತಿಸಿ ಗೌರವಿಸಿರುವ ಕಾರ್ಯ ಫೌಂಡೇಶನ್ ಮಾಡಿದೆ. ಪ್ರತಿ ವರ್ಷ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುರುತಿಸಿ ಗೌರವಿಸುವ ಮೂಲಕ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಲಾಗುತ್ತಿದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳು ಮತ್ತು ಇತರ ಪರಿಕರಗಳನ್ನು ವಿತರಣೆ ಮಾಡಲಾಗಿದೆ. ಯಗ್ಗನೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮೈಸೂರಿನ ವಿದ್ಯುತ್ ಸಂಸ್ಥೆಯು ರೂಪಿಸಿರುವ ಟಿವಿ ಪ್ರಾಜೆಕ್ಟರ್ ಹಾಗೂ ಸ್ಮಾರ್ಟ್ ಟಿವಿ ನೀಡಿ ಬೋಧನೆಯಲ್ಲಿ ತಂತ್ರಜ್ಞಾನ ಬಳಸಿ ಬೋಧಿಸಲು ಸಹಾಯ ಮಾಡಿರುತ್ತೇವೆ. 100 ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳ ಶುಲ್ಕವನ್ನು ಭರಿಸಿರುತ್ತೇವೆ. ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸೀಟುಗಳನ್ನು ಕಲ್ಪಿಸಲು ಈ ಫೌಂಡೇಶನ್ ಮಾಡಿದೆ. ಶಾಲಾ ಕಾಲೇಜುಗಳಿಗೆ ವಿವಿಧ ರೀತಿಯ ಗಿಡಗಳನ್ನು ವಿತರಣೆ ಮಾಡುವ ಮೂಲಕ ಪರಿಸರ ಕಾಳಜಿ ವಹಿಸಿದೆ. ಬೆಂಗಳೂರಿನಾದ್ಯಂತ ಮಹಾನಗರಕ್ಕೆ ಉದ್ಯೋಗ ಅರಸಿ ಬರುವ ಗ್ರಾಮೀಣ ಯುವಕರಿಗೆ ಉದ್ಯೋಗ ಮಾರ್ಗದರ್ಶನ ಜೊತೆಗೆ ಕಂಪನಿಗಳಲ್ಲಿ ಉದ್ಯೋಗಾವಕಾಶ ದೊರಕಿಸಿದೆ. ಆಸ್ಪತ್ರೆಗಳಲ್ಲಿ ಸೇರಿದ ಆಪರೇಷನ್ ಮುಂತಾದ ಚಿಕಿತ್ಸೆ ಪಡೆದು ವೆಚ್ಚ ಭರಿಸಲಾಗದೆ ಬಳಲಿ ಬೆಂಡಾದ ಆ ಜೀವಗಳಿಗೆ ಚಿಕಿತ್ಸಾ ವೆಚ್ಚದಲ್ಲಿ ಭರಿಸುವ ಮೂಲಕ ಆಸರೆಯಾಗಿರುತ್ತದೆ. ವೈದ್ಯಕೀಯ ಸೇವೆಯಲ್ಲಿ ನಮ್ಮ ಫೌಂಡೇಶನ್ ತೊಡಗಿಸಿಕೊಂಡಿದೆ. ಕನಕಪುರದ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ತಾಯಂದಿರಿಗೆ, ಗರ್ಭಿಣಿಯರಿಗೆ, ಮಕ್ಕಳಿಗೆ ಅಗತ್ಯವಾದ ಕಿಟ್ಗಳನ್ನು ವಿತರಣೆ ಮಾಡುವ ಮೂಲಕ ಮಾನವೀಯತೆಯ ಕಾರ್ಯದಲ್ಲಿ ತೊಡಗಿದೆ. ಈ ನೆಲದ ಮೂಲ ಕಲೆಗಳಾದ ರಂಗಭೂಮಿ ಮತ್ತು ಪೌರಾಣಿಕ ನಾಟಕಗಳು, ಹಬ್ಬ ಹರಿದಿನಗಳಿಗೆ ಕಲಾವಿದರಿಗೆ ಧನ ಸಹಾಯ ಮಾಡುವ ಮೂಲಕ ಫೌಂಡೇಶನ್ ಕಲಾ ಸೇವೆಯಲ್ಲಿ ನಿರತವಾಗಿದೆ. ಘನ ಸರ್ಕಾರದ ಒಳ ಮೀಸಲಾತಿ ಸಮೀಕ್ಷಾ ಕಾರ್ಯದಲ್ಲಿ ಕನಕಪುರ ತಾಲೂಕಿನಲ್ಲಿ ಸಮುದಾಯದಲ್ಲಿ ಜಾಗೃತಿ ಮತ್ತು ಪಾಲ್ಗೊಳ್ಳಲು ಸ್ವಯಂ ಸೇವಕರನ್ನು ನೇಮಿಸಿ ಆ ಕಾರ್ಯದಲ್ಲಿ ಯಶಸ್ವಿಯಾಗಿರುತ್ತದೆ. ಈ ಮೂಲಕ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸಿದೆ. ಈ ನಿಟ್ಟಿನಲ್ಲಿ ನಮ್ಮ ಫೌಂಡೇಶನ್ ಗುರುಪೂರ್ಣಿಮೆಯ ಪ್ರಯುಕ್ತ ನಿವೃತ್ತರಾದ ಗುರುಗಳಿಗೆ, ಸೈನಿಕರಿಗೆ ಹಾಗೂ ಮಾದರಿ ಸೇವೆಗೈಯುತ್ತಿರುವ ಬಂಧುಗಳಿಗೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಈ ವೇದಿಕೆಯ ಮೂಲಕ ಗೌರವ ಮಾಡುತ್ತಿರುವುದು ನಮ್ಮ ಹೆಮ್ಮೆಯ ಸಂಗತಿ ಎಂದು ನಾವು ಬಯಸುತ್ತೇವೆ. ಹೀಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಸೇವೆ ಮಾಡಲು ಮತ್ತು ಅವುಗಳನ್ನು ಗೌರವಿಸಲು, ಪೋಷಿಸಲು ಮತ್ತು ಅವುಗಳ ಬಗ್ಗೆ ಅರಿವು ಮೂಡಿಸುವುದು, ಸಲಹೆ ಸೂಚನೆ ಮತ್ತು ಸಹಕಾರಗಳನ್ನು ಬಯಸುತ್ತಾ ಮಾನವ ಬಂಧುತ್ವದ ಸಮಾಜ ನಿರ್ಮಾಣ ಮಾಡೋಣ ಎಂಬ ಆಶಯದೊಂದಿಗೆ ನಮ್ಮ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸುತ್ತೇನೆ. ಜೈ ಭೀಮ್.